ಹಾಂ ಮೇಡಮ್. ನಮ್ಮದು ರಾಯಚೂರು ಸರ್. ನಾವು ರಾಯಚೂರಿಂದ 450 ಕಿಲೋಮೀಟ್ರ್ ಅಲ್ಲಿಂದ ಟ್ರೈನ್ ಹತ್ಕೊಂಡು ಬಂದಿದ್ದೀವಿ. ಇವತ್ತೇನೋ ನಾವು ದಿನ ವಿಜಯ್ ಸರ್ ನಮ್ಮ ಸಲುವಾಗಿ ಅಭಿಮಾನಿಗೋಸ್ಕರ ಅಭಿಮಾನಿಗೋತ್ಸವ ಅಂತಲೇ ಲ್ಯಾಂಡ್ ಉತ್ಸವ ಅಂತ ಮಾಡ್ತಾಯಿದ್ದಾರೆ. ನಮ್ಮಿಂದನೇ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಕರೆಸಿದ್ದಾರೆ. ಎಲ್ಲ ಅಭಿಮಾನಿಗಳಿಗೂ ಅವ್ರದ್ದು 21ಕ್ಕೆ ಬರ್ತಡೇ ಇದೆ. ಈ ತಿಂಗಳು 21ಕ್ಕೆ ಬರ್ತಡೇ ಇದೆ. ಅವ್ರು 18ಕ್ಕೆ ಮಾಡ್ಕೊಂಡು ಬರ್ತಡೇ ನಾನು ಸಿಗೋಲ್ಲ ಆ ಟೈಮಲ್ಲಿ. ಅದು ನಿಮ್ಮಿಂದನೇ ನಾನು ಲ್ಯಾಂಡ್ ಟ್ರೈಲರ್ ರಿಲೀಸ್ ಮಾಡ್ತಾನೆ. ನೀವು ಫ್ಯಾನ್ಸ್ ಬರಬೇಕು, ನನಗೆ ನಾನು ಎಲ್ಲರಿಗೂ ಫೋಟೋ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ರಾಯಚೂರಿಂದ ಬಂದೀವಿ ಸರ್. ನಾವು ರಾಯಚೂರಿಂದ ಬಂದೀವಿ. ಟೀಸರ್ ಜಬ್ರ ಸೈಜ್ ಅದು ಟ್ರೈಲರ್ಸ್ ಕಾಯ್ತಾ ಇದ್ದೀವಿ. ಈಗ ಟ್ರೈಲರ್ ಲಾಂಚ್ ಇದೆ. ನಾವು ಆತುರದಿಂದ ಕಾಯಕತ್ತೀವಿ ಸರ್. ನಾವು ರಾಯಚೂರಿಂದ ಒಂದು 10-12 ಜನ ಬಂದೀವಿ ಸರ್. ರೈತರು ಪಾತ್ರ ಮಾಡಿರೋದು ಅದು ಮೇನ್ ನಮ್ಮ ಅದೇ ಸರ್. ಈಗ ಜನ್ರೇಷನ್ಗೆ ಬರೀ ಫೈಟಿಂಗ್ ಸೀನ್ಸು ಆಮೇಲೆ ಏನೊಂದು ದೊಡ್ಡ ಸಿನಿಮಾ ಮಾಡ್ತಾರೆ. ಆದರೆ ಈ ದುನಿಯಾ ವಿಜಯ್ ಸರ್ ಅವರು ಒಂದು ಹಳ್ಳಿ ಬಗ್ಗೆ, ನಮ್ಮ ಜಡೇಶ್ ಅಂಬಿ ಡೈರೆಕ್ಟರ್ ಸರ್ ಇದ್ದಾರಲ್ಲ, ಅವರು ಒಂದು ಹಳ್ಳಿಯಲ್ಲಿ ಯಾವ ಥರ ಬೆಳೀತಿದ್ದಾರೆ ಈ ಜನ್ರೇಷನ್ ಹೆಂಗಿದೆ, ಯಾವ ಥರ ಇದೆ ಹಳ್ಳಿ ಜನ ಅಂತ ತೋರಿಸಿದೆ ಈ ಸಿನಿಮಾದಲ್ಲಿ. ಅದಕ್ಕೆ ನಮ್ಗೆ ಇಷ್ಟ ಸರ್ ಇದು. ನಿಂಗ ಸರ್ ಫುಲ್ಲ ಮಿಲಿಯನ್ ಗಟ್ಟಲೆ ಹೊಡಿದೆ ಸರ್ ಸಾಂಗು. ರಚಿತಾರಾಮ್ ಅವರು ಏನು ಸರ್, ಅವರಿಬ್ರಿಗೆ ಕರೆಕ್ಟ್ ಸೂಟ್ ಆಗಿದೆ ಸರ್. ಕಾಸ್ಟ್ಯೂಮು ಅವೆಲ್ಲ ಅಂದರೆ ಆ ಸೀನ್ಗಳೆಲ್ಲ ಅವ್ರಿಗೆ ಕರೆಕ್ಟ್ ಸೂಟ್ ಆಗಿದೆ ಸರ್. ಅವ್ರ ಮಗಳು ಆ್ಯಕ್ಟ್ ಮಾಡಿ ಪಾದಾರ್ಪಣ ಮಾಡಿದ್ದಾರೆ ಈ ಇಂಡಸ್ಟ್ರಿ ಒಳಗೆ. ಅವ್ರ ಮಗಳಿಗೆ ಆಮೇಲೆ ದುನಿಯಾ ಸರ್ಗೆ ಆಲ್ ದ ಬೆಸ್ಟ್ ಸರ್. ನಿಮ್ಮ ಸಿನಿಮಾ ಇನ್ನೂ ಇಂಥ ಸಿನಿಮಾಗಳು ವರ್ಷಕ್ಕೊಂದು ಬರ್ತಾ ಇರಲ್ಲ ಅಂತ ಕೇಳ್ಕೊತೀರಿ ಸರ್. ಹುಟ್ಟುಹಬ್ಬದ ಶುಭಾಶಯಗಳು ಕರಿಚಿರತೆ. ಎಲ್ಲರಿಗೂ ನಮಸ್ಕಾರ. ನಾವು ರಾಯಚೂರಿಂದ ಬಂದ್ವಿ. ನಾವು RX ಸಿನಿಮಾದಿಂದ ಅವ್ರ ಫ್ಯಾನ್ಸು. ಅವತ್ತಿನಿಂದ ಇಲ್ಲಿವರೆಗೂ ಅವ್ರ ಫ್ಯಾನ್ಸ್ ಆಗಿ ಏನೇ ಆಗಲಿ ನಾವು ಸಹ ನಮ್ಮೂರಲ್ಲಿ ಬರ್ತುಳಿದ್ರಿಗೂ ಸಹ ನಮ್ಮೂರಲ್ಲೇ ಮಾಡ್ತೀವಿ. ಈ ವರ್ಷ ಬಾಸನ್ನು ಮೀಟ್ ಆಗ್ಬೇಕಂತ ಅಲ್ಲೇ ಇಲ್ಲಿಗೆ ಬಂದ್ವಿ ಸರ್ ನಾವು. ಈ ಸಿನಿಮಾ ಬಂದಾಗ, ಭೀಮಾ ಸಿನಿಮಾ ಆಗಲಿ ಸಲಾಗ ಸಿನಿಮಾ ಬಂದಾಗ ಒಂದು ಡ್ರಗ್ಸ್ ಬಗ್ಗೆ ಹೋರಾಟವನ್ನು ಮಾಡ್ತಾರೆ. ರೈತರ ಬಗ್ಗೆ ಮಾತಾಡ್ತಿದ್ದಾರೆ. ಈಗ ರೈತರಿಗೆ ಬೇಕಾದಂಥ ಸೌಲಭ್ಯ ಎಲ್ಲ ಈ ಸಿನಿಮಾದಲ್ಲಿ ಹೇಳ್ತಾರೆ ಅಂತ ಅನಿಸ್ತದೆ. ಈ ಸಿನಿಮಾದ ಇದೆ ಸರ್. ಅಂದರೆ ಓದ್ ಕಾಲಾಗೆಲ್ಲ ಭೂಮಿನ ಯಾವ ಥರ ಕಬಳಿಸ್ತಾ ಇದ್ರು ಜನ ದೊಡ್ಡವರು, ಹಂಗೆ ಏನು ಮಾಡ್ತಾ ಈ ಭೂಮಿನ ಕಬಳಿಸಿ ಆಮೇಲೆ ರೈತರನ್ನ ಎಷ್ಟು ಕಷ್ಟ ಇಡ್ತಿದ್ರು ಅದನ್ನು ಇದರಲ್ಲಿ ತೋರಿಸಿದ್ದಾರೆ. ಹಾಗೆ ನೋಡಿದ್ರೆ ಅನಿಸುತ್ತೆ ಸಿನಿಮಾ ಹಂಗೆ ಇದೆ ಅನಿಸುತ್ತೆ. ಯಾಕಂದರೆ ರೈತರ ಬಗ್ಗೆನೇ ಇದೆ. ರೈತನಾಗಿ ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್ ಸಿನಿಮಾ ಬಗ್ಗೆ ಆಗಲಿ ರೈತರಾಗಿ? ಇದೆ ಸರ್. ಈಗ ನಾವು ಹಳ್ಳಿಯಲ್ಲಿ ಯಾವ ಥರ ನಾವು ಇದ್ದೀವಿ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ ಅಷ್ಟೇ. ಇನ್ನು ಇದೆ ಸರ್ ಬೆಲೆ ಏರಿಕೆ ಬಗ್ಗೆ. ಆಮೇಲೆ ಈಗೆಲ್ಲ ರೈತರು ಒಂದು ವರ್ಷ ಕಷ್ಟಪಡ್ತಾರೆ. ಆ ರೈತರದೊಂದು ಬೆಳೆದು ಮಾರ್ಕೆಟ್ ಹೋಗಿಬಿಟ್ಟಿಗೆ ರೇಟ್ ಏನಿರಲ್ಲ. ಹಂಗೆ ಅದನ್ನು ಇದರಲ್ಲಿ ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ. ಬದಲಾಗುತ್ತೆ. ಈ ದುನಿಯಾ ವಿಜಯ್ ಸರ್ ಸಿನಿಮಾ ಪ್ರತಿಯೊಂದೂ ಬದಲಾಕಂತ ಬಂದಿದ್ದೇವೆ. ಈ ಸಿನಿಮಾದಿಂದ ಒಂದು ಬದಲಾಗುತ್ತೆ ಖಂಡಿತ. ಇನ್ನೊಂದು ಸರ್, ದುನಿಯಾ ವಿಜಯ್ ಸರ್ ಹಂಗೆ ಇನ್ನೊಂದು ಏನಂದರೆ ಒಳ್ಳೊಳ್ಳೆ ಪ್ರತಿಭೆಗಳು ಅಂದರೆ ಹೊಸ ಪ್ರತಿಭೆಗಳಿಗೆ ಅವ್ರ ಸಿನಿಮಾದಲ್ಲಿ ಅವಕಾಶ ಮಾಡಿದ್ದಾರೆ. ಅದೊಂದು ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಅವ್ರ ಪ್ರತಿಯೊಬ್ಬ ಸಿನಿಮಾದಲ್ಲಿಯೂ ಹೊಸಬ್ರನ್ನ ಪರಿಚಯ ಮಾಡಿಸ್ಕೊತಾರೆ. ಅದು ನಮಗೆ ಇಷ್ಟ ಆಗ್ತಿರೋದು. ಅದರಿಂದ ಅವ್ರ ಸಿನಿಮಾದಲ್ಲಿ ಬಂದುಬಿಟ್ರೆ ಸಾಕು, ಬೇರೆ ಸಿನಿಮಾದಲ್ಲಿ ಆಫರ್ ಸಿಗ್ತವೆ. ಆಮೇಲೆ ಬೆಳೆದು ಬಿಡ್ತಾರೆ ಬೇಗ. ದುನಿಯಾ ವಿಜಯ್ ಫಿಲ್ಮ್ದಲ್ಲಿ ಮಾಡಿದ್ರೆ ಯಾರೂ ಹಿಂದೆ ಬಿದ್ದಿಲ್ಲ. ಈಗ ಕಾಕ್ರಾಜ್ ಅವ್ರು ಹೇಳ್ಬೋದು, ಆಮೇಲೆ ಡ್ರ್ಯಾಗನ್ ಮಂಜು ಸಾರು, ಇನ್ನು ಇದ್ದಾರೆ ಹಲವಾರು ಜನ ಇದ್ದಾರೆ. ದುನಿಯಾ ವಿಜಯ್ ಜೊತೆ ಮಾಡಿದ್ರಲ್ಲಿ ಯಾರೂ ಇದಾಗಿಲ್ಲ. ಎಲ್ಲರೂ ಬೆಳೆದಿರೋದೆ, ಎಲ್ಲ ಗೆದ್ದಿದ್ದಾರೆ. ಈಗ ಬಂದಿರೋ ಗೆಲ್ತಾರೆ. ಹುಟ್ಟು ಹಬ್ಬದ ಶುಭಾಶಯಗಳು ಕರಿಚಿರತೆ. ಹುಟ್ಟು ಹಬ್ಬದ ಶುಭಾಶಯಗಳು ಕರಿಚಿರತೆ. ಯಾದಗಿರಿಯಿಂದ ನೆನ್ನೆ ಬಂದಿರೋದು. ಇಲ್ಲೇ ಇದ್ದೀವಿ. ಏನು ಮೂವಿ ಮಾಡ್ತವ್ರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಭೀಮಾಯಿಂದ ಯಾರು ಬೆಳೆಸೋರು ಯಾರಿಗಿಲ್ಲ ಅಂತ ನಮ್ಗೆ ಗೊತ್ತು ಚೆನ್ನಾಗಿ. ಯಾದಗಿರಿಯಿಂದ ಬಂದಿರೋದ್ವಿ. ಎಷ್ಟು ಚಿಕ್ಕವ್ರಿಗೆ ಬೆಳೆಸ್ತವ್ರೆ ಅಂದರೆ ಒಂದು ಲೆವೆಲ್ ಅವರು. ಇನ್ನೂ ಹಿಂಗೆ ಹಿಂದೆ ಇಳಿಬೇಡ್ರಿ, ಇನ್ನೂ ಬೆಳೀರಿ. ನನ್ನಿಂದ ಬೆಳಿತೀನಿ ಅಂತ ಇದು ಮಾಡಿರಿ. ನಿಮ್ಮ ಹತ್ರ ಐತೆ, ನೀವು ಬೆಳೀರಿ, ಟ್ಯಾಲೆಂಟ್ ನಿಮ್ಮ ಹತ್ರ ಐತೆ ಅಂತ ಬೆಳೆಸ್ತವ್ರೆ ಬಾಸು. ಅದಕ್ಕಾಗಿ ನಾವು ಇಷ್ಟು ಬಾಸ್ಗೆ ಇದು ಮಾಡ್ತಾಯಿದ್ದೀವಿ. ಇನ್ನೂ ಬಾಸ್ ಎಷ್ಟು ಬೆಳೀತಾರೆ ನಾವು ಅಷ್ಟು ಬೆಳಿತೀವಿ ಅಂತ. ನಮ್ಗೆ ಇನ್ನೂ ಟ್ಯಾಲೆಂಟ್ ನಮ್ಮ ಹತ್ರ ಐತೆ. ನಮ್ಮ ಹತ್ರ ನಮಗೆ ಗೊತ್ತಿಲ್ಲ, ಅವ್ರು ತೋರಿಸ್ತವ್ರು ನಮಗೆ, ನಿಮ್ಮ ಹತ್ರ ಟ್ಯಾಲೆಂಟ್ ಐತೆ, ನೀವು ಬೆಳೀರಿ ಅಂತ. ಭೀಮಾಯಿಂದ ಬೆಳೆಸ್ತವ್ರಣ. ಹಂಗಾಗಿ ಯಾದಗಿರಿಯಲ್ಲಿ ಕಮ್ಮಿ ಐತೆ, ಅಂದರೆ ಅಭಿಮಾನಿಗಳು ಕಮ್ಮಿ ಇದ್ದೀವಿ. ಇನ್ನು ಮುಂದೆ ಇನ್ನೂ ತೋರಿಸ್ತೀವಿ ಅಂತ ಅಲ್ಲಿಂದ ಬಂದಿರೋದಣ್ಣ. ನಾವು ನಿನ್ನೆ ಬಂದ್ವಿ. ಬಾಸ್ ಚೆನ್ನಾಗಿ ಊಟ ಮಾಡಿಸಿದ್ರು, ಎಲ್ಲ ಮಾಡಿಸಿದ್ರು, ಆರಾಮಾಗಿದ್ದೀವಿ. ಫೋಟೋ ಕೊಟ್ಟರು, ಎಲ್ಲ ಕೊಟ್ಟರು. ಇನ್ನು ಮುಂದೆ ಅವ್ರು ಎಷ್ಟು ಬೆಳಿತಾರೋ ನಾವು ಅಷ್ಟು ಬೆಳಿತೀವಿ ಅಂತ ಇಷ್ಟೇ ಅಣ್ಣ. ನಾನು 16ರಲ್ಲಿ ಟ್ಯಾಟೋ ಹಾಕ್ಸಂದದು ಭೀಮಾ ಅಂತ. ನಾನು 16ರಲ್ಲೇ ಟ್ಯಾಟೋ ಹಾಕ್ಸಂದದು. ನಾನು ಮೀಟ್ ಆಗ್ಬೇಕಂತಂದು ನಾನು ಯಾದಗಿರಿಲೇತಂದು ಕಾರ್ ಮುಗಿಸ್ಕೊಂಡು ಬಂದು ರಾತ್ರಿ 11:30 ಹೊತ್ತಾಗಿತ್ತು. ಹಿಂದಗಡೆ ಇದ್ದರು ಅವರು. ಮೀಟ್ ಆದ್ಮ್ಯಾಗೆ
ಇದು ಮಾಡಿದ್ಮ್ಯಾಗೆ ಊಟ ಮಾಡ್ರಪ್ಪ ಎಲ್ಲ ಊಟ ಮಾಡ್ರಿ ತಿಂಡಿ ಮಾಡಿದ್ಮ್ಯಾಗೆ ನನಗೆ ಮಾತಾಡ್ರು ಬೆಳಗ್ಗೆ ಬರ್ತೀನಿ ನಾನು ಅಂತಂದು ಒಂದು ಫೋಟೋ ತಕ್ಕೊಂಡು ಆಮ್ಯಾಗೆ ತಂಬು ಅಂತಂದು ಹೋಗ್ರು ಆಯ್ತು ಮಕ್ಕರಿ ಅಲ್ಲಿ ಹೋಗಿ ನೀವು ಅಂತಂದ್ರೆ ಅಷ್ಟೇ ಅಂದ್ರೆ ಬಾಸ್ ಬಾಸ್ ಅಂತಿದ್ರಲ್ಲ, ಯಾಕೆ ಅವ್ನು ಅಷ್ಟು ಪ್ರೀತಿಯಿಂದ ನಮ್ಮ ಪ್ರೀತಿ ನಮಗೇನಿದ್ರೆ ಶಿವಾಜಿನಗರ ಒಂದೇ ಶಿವಾಜಿನಗರಕ್ಕೆ ಡಾನ್ ಭೂಮಿಗೆ ಬಿದ್ದರೆ ಬೀಜ ಬೆಳೆ ಬರುತ್ತೆ, ನಾನು ಗುದ್ದಿದ್ರೆ ಬೀಜ ಬಾಯಿ ಬರುತ್ತೆ, ಕೊಂಡ್ರೆ ತೂ ಸಾಲೆ ರಾಮ್ ರಾಮ್ ರೇಮ್ ಹೊಸ್ತೆ ರೇಮ್ ರಾಮ್ ಹೊಸ್ತೆ ಅಮರ ಬೇಟೆ ಟೇಮ್ ಕರ ಬೋತು ರಾಕ್ಷಸ ಹೋತಿ ನಮಗೆ ಭಾಳ ಇಷ್ಟ 16 ಲೇಸಿಂದೇ ನಾನು ಇದು ಮಾಡಿದ್ದು. ಏನು ಎಕ್ಸ್ಪೆಕ್ಟೇಷನ್ ಇದೆ ಲ್ಯಾಂಡ್ ಆರ್ಡ್ ಮೇಲೆ? ನಾನು ಚೆನ್ನಾಗಿದೆ ಫಿಲಿಮು. ನಿಂಗವ ಅಂತ ಸಾಂಗ್ ಇದೆಯಲ್ಲ ಅದು ಸಖತ್ ಸಾಂಗ್ ನನಗಂತ್ರೆ ಫುಲ್ಲು ಇಷ್ಟ. ಆ ಕಪಲ್ ಎಷ್ಟು ಇಷ್ಟ ಆಯ್ತು ನಿಮಗೆ? ರಚಿತಾ ರಾಮ್ ರಚಿತಾರಾಮ್ ಸೂಪರು, ಚೆನ್ನಾಗಿ ಆ್ಯಕ್ಟ್ ಮಾಡ್ರಿ ಅವರು, ಫುಲ್ಲು ಸಖತ್ ಆ್ಯಕ್ಟಿಂಗ್ ಅವ್ರು ಮಾತ್ರ. ವಯಸ್ಸಾದ ರೀತಿ ಕಾಣಿಸ್ಕೊತಾ ಇದೆ. ಫುಲ್ಲು ಜೋಡಿ ಅಂದರೆ ಸೂಪರ್ ಜೋಡಿ ಅವ್ರು ಇಬ್ಬರದು. ಅದೊಂದು ಫಿಲಿಮ್ ಸಾಂಗ್ ಅಂದರೆ ನನಗೆ ಭಾಳ ಇಷ್ಟ, ಭಾಳ ಇಷ್ಟ. ಮಗಳು ಕೂಡ ಬರ್ತಿದ್ದಾರೆ. ಹೌದು. ಅದ್ರ ಬಗ್ಗೆ ನಾವು ಇನ್ನೂ ತೋರಿಸಿಲ್ಲ, ನಾವು ತೋರಿಸಿದ್ರೆ ಹೇಳ್ಬೇಕು. ಆಮೇಲೆ ಮಾತಾಡ್ತೀನಿ. ಆಮೇಲೆ ಭೀಮಾ ಭೀಮಾ ಅಂತ ಸ್ಟ್ಯಾಟು ಹಾಕಿಸ್ತಾರೆ, ಅಷ್ಟು ಅಭಿಮಾನ ಏನಕ್ಕೆ? ಪ್ರೀತಿ ಸರ್, ಏನಕ್ಕೆ ಅಷ್ಟು? ಭಾಳ ಪ್ರೀತಿ ನಮಗೆ. ನಮಗೂ ಯಾರ್ದೇನು ಬೇಕಾಗಿಲ್ಲ, ನಮ್ಮ ಅಭಿಮಾನ ಇದೆ. ನಾವು ಯಾದಗಿರಿ ಬಂದು ಸಲಕ್ಕೆ ನಾವು ಇಲ್ಲಿಗೆ ಬಂದದ್ದು. ಅಷ್ಟೊಂದು ಪ್ರೀತಿ ಏನಕ್ಕೆ? ಪ್ರೀತಿ ಅಂದರೆ ನಮಗೆ ಶಿವಾಜಿನಗರ ಭಾಳ ಇಷ್ಟ. ಶಿವಾಜಿ ಆ ಫಿಲ್ಮ್ ಆ ಸಿನಿಮಾನ ಫ್ಯಾನ್ ನಾವು. ಡೈಲಾಗ್ಗಳು ಹೇಳ್ಬೋದಾ? ಡೈಲಾಗ್ ಹೇಳಿದ್ನಲ್ಲ ಸರ್, ಹೀಗೆ ಒಂದು ಪರ್ಟಿಕ್ಯುಲರ್ ಆಗಿ ಗುಂಡಾಕೋ ಗಂಡಸ್ತಾನ ತೋರಿಸೋನು ಗಂಡಸಲ್ಲ, ಎದೆ ನಿಲ್ಸೋನು ಗಂಡಸು. ಅದು ಯಾವ ಫಿಲ್ಮ್ ಅದು ಗೊತ್ತಾ ಸರ್? RX ಸೂರಿ, ರೈಟ್. ಅದೊಂದೇ ಹಾಡು ಫಿಲ್ಮ್ ನನಗೆ ಭಾಳ ಇಷ್ಟ, ಅಂದರೆ ಶಿವಾಜಿನಗರ ಭಾಳ ಇಷ್ಟ. ಈ ಮಾಸ್ ಲುಕ್ಕಲ್ಲೆಲ್ಲ ಕಾಣಿಸ್ತಿದ್ರು, ಬಾಡಿ ಬಿಲ್ಡ್ ಮಾಡಿ ತೋರಿಸ್ತಾ ಇದ್ರು, ಈಗ ರೈತನಾಗಿ ಬರ್ತಾ ಇರೋದು ಎಷ್ಟು ಖುಷಿ ಆಗ್ತಾ ಇದೆ? ಫುಲ್ ಖುಷಿ, ಫುಲ್ ಖುಷಿ. ನಮ್ಮಂಥ ರೈತರಿಗೆ ಬೆಳೆಸೋದು, ನಮ್ಮಂಥ ಹುಡುಗರಿಗೆ ಬೆಳೆಸೋದು, ನಮ್ಮ ಹತ್ರ ಟ್ಯಾಲೆಂಟ್ ಇರೋದು ಬೆಳೆಸ್ತಾ ಇರೋದು. ಆಮೇಲೆ ನಮ್ಮ ರೈತರ ಬಗ್ಗೆ ಏನು ತೆಗ್ದೋರಲ್ಲಣ್ಣ, ಇವತ್ತು ನಾಳೆ ರಾಯಚೂರಾಗಲಿ, ಆಮೇಲೆ ಯಾದಗಿರಿ ಆಗಲಿ, ಕಲಬುರಗಿ ಆಗಲಿ, ಎಲ್ಲೇ ಆಗಲಿ ರೈತ ಏನು ಬೆಳೆ ಬೆಳೀತಾರೆ ನೋಡೋಣ, ಅಲ್ಲೋಗಿ ಲಾಭ ಕೊಟ್ಟರೆ ಲಾಭ ಕೊಡಲ್ಲ, ನಷ್ಟ ಮಾಡ್ತಾರೆ. ಹೌದಾ? ಇದೊಂದು ಯಾರಿಗೂ ವ್ಯಾಲ್ಯೂ ಇಲ್ಲ ರೈತರಿಗೆ. ಇನ್ಮೇಲೆ ಪಿಕ್ಚರ್ ಬಂತಲ್ಲ, ಇನ್ಮೇಲೆ ವ್ಯಾಲ್ಯೂ ನೋಡ್ರಿ ಅಣ್ಣ, ಆಗುತ್ತೆ ಅಂತೀರಾ? ಆಗ್ತಾಣ. ಬಾಸ್ ಬಗ್ಗೆ ನಮ್ಗೆ ಒಂಥರ ಫೀಲೇ ಬೇರೆ ಅಣ್ಣ. ನೀವು ನಂಬ್ತಿರೋ ಗೊತ್ತಿಲ್ಲ ಅಣ್ಣ, ಫ್ಯಾನ್ ಇಷ್ಟು ಜನ ನಂಬ್ತೀರಣ್ಣ ನೀವು ಬಾಸ್ ಬಗ್ಗೆ, ರೈತರ ಬಗ್ಗೆ ಇನ್ನು ಮುಂದೆ ಬೆಳಿತೀವಿ ಅಂತ ನಂಬ್ತೀರಾ? ರೈತರು ಬೆಳೆ ಬೆಳಿತೀವಾ? ಹಾಂ, ಇನ್ಮೇಲೆ ಲಾಭ ಸಿಗುತ್ತಾ? ಸಿಗುತ್ತಣ್ಣ. ಬಾಸ್ ಏನು ಮೂವಿ ತೆಗ್ದವ್ರಲ್ಲಣ್ಣ, ರೈತರ ಬಗ್ಗೆ ನಾವು ಎಷ್ಟು ಬೆಳೆ ಬೆಳಿತೀವಿ, ಇಷ್ಟು ದಿನ ನಷ್ಟ ಆಯಿತು, ಇನ್ಮೇಲೆ ಲಾಭನೇ, ಸಿನಿಮಾಯಿಂದ ಲಾಭ. ಹಾಂ, ರೈತರ ಜೀವನ ರೈತರ ಜೀವನನೂ ಬದಲಾಗುತ್ತೆ. ಆಮೇಲೆ ನಮ್ಮ ಬಾಸ್ ಯಾರು ಬೆಳೆಸ್ತವ್ರು, ಅವ್ರು ಯಾರ ಮಾತು ಅವ್ರು ಕೇಳ್ತವ್ರು, ಅವರೆಲ್ಲರೂ ಮುಂದೆ ಬರ್ತಾವ್ರಣ್ಣ. ಭೀಮಾದಲ್ಲಿ ಎಷ್ಟು ಜನ ಇದಾರಣ್ಣ, ಚಿಕ್ಕ ಚಿಕ್ಕ ಹುಡುಗರು ಎಲ್ಲ ಬೆಳೆದೋರ್ತಾನಣ್ಣ, ಅವ್ರ ಮಾತು ಕೇಳಿ ಎಲ್ಲ ಬೆಳೆದೋರ್ತಾನಣ್ಣ. ಅದೊಂದು ನಮ್ಗೆ ಮುಖ್ಯ ಅಣ್ಣ. ಒಳ್ಳೇದಾಗ್ಲಿ, ಕೊನೆದಾಗಿ ವಿಶ್ವ ಬಿಡಿ ಎಲ್ಲ ಒಟ್ಟಿಗೆ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಬಾಸ್. ಅಣ್ಣನ್ಗೆ ಜೈ! ಅಣ್ಣನ್ಗೆ ಜೈ! ದುನಿಯಾ ವಿಜಯ್ ಅಣ್ಣನ್ಗೆ. ಜೈ! ಗೆದ್ದವನ್ಗೆ ಜೈಕಾರ, ಬಿದ್ದವನ್ಗೆ ಹೂನಾರ. ಪಾಪ ಪುಣ್ಯ ಎಲ್ಲ ಪುಸ್ಕುದ ಮೇಲೆ, ದುಡ್ಡಿದ್ರೆ ದುನಿಯಾ ಮೇಲೆ. ನೀ ಬಾ ಅಂದ್ರೆ ಬರ್ತೀನಿಲ್ಲೋ ಗೊತ್ತಿಲ್ಲ, ನೀನು ಹೆಂಗೆ ಬರ್ತೀಯ ಅಂತ ಹೇಳಿದ್ರೆ ನಿಮ್ಮ ಅಮ್ಮನ ಆಣೆಗೆ ಬಂದೇ ಬರ್ತೀನಿ. ತಲೆ ತಗ್ಸಕ್ಕ ತಲೆ ಬಾಗಕ್ಕ ವ್ಯತ್ಯಾಸ ಐತೆ. ಸ್ವಾಭಿಮಾನಕ್ಕೆ ತಲೆ ಬಾಗ್ತೀನಿ, ಅದು ನನ್ನ ರಕ್ತದಾಗೆ ಐತೆ. ಸ್ವಾರ್ಥಿಗಳ ಮುಂದೆ ತಲೆ ತಗ್ಸಲ್ಲ, ಅದು ನನ್ನ ಒಂದು ಹನಿ ಬೆವರಲ್ಲೈತೆ. ಓಕೆ, ದುನಿಯಾ ವಿಜಯ್ ಅಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.